ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಫ್ರೀಲಾನ್ಸಿಂಗ್ ವರ್ಲ್ಡ್ ಅಲ್ಲಿ ಸ್ಕ್ಯಾಮ್ಗಳಾಗ್ತವೆ ಮತ್ತೆ ಯಾವ ರೀತಿ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು ಅಂತೇಳಿ ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀವು ಯಾರನ್ನು ಸ್ಕ್ಯಾಮ್ ಮಾಡಬೇಡಿ. ನೀವೆಂತಾದ್ರೂ ಯಾವ್ದಾದ್ರು ಒಂದು ಕೋಡಿಂಗ್ ಪ್ರಾಜೆಕ್ಟ್ ತಗೊಂಡ್ರೆ ನೀವು ಅವರಿಗೆ ಕರೆಕ್ಟ್ ಆಗಿ ಪ್ರಾಜೆಕ್ಟ್ ಮಾಡಿ ಕೊಡಿ. ಅವ್ರು ಎಷ್ಟು ಹಣ ಕೊಟ್ಟರು ಸಹ ಅವರ ಎಕ್ಸ್ಪೆಕ್ಟೇಷನ್ ಕಿಂತ ಹೆಚ್ಚೇ ನೀವು ಅವರಿಗೆ ಸರ್ವಿಸ್ ಅನ್ನು ಕೊಡಿ. ಎಂತಕ್ಕಂತ ಹೇಳಿದ್ರೆ ಅದು ನೀವು ಫಸ್ಟ್ ಗೆ ನೀವು ಫ್ರೀಲಾನ್ಸಿಂಗ್ ಮಾಡ್ತಿರುವಾಗ ಕೊಟ್ರೆ ನಿಮಗೆ ಬೆನಿಫಿಟ್ ಆಗ್ತದೆ. ಆ ಕ್ಲೈಂಟ್ ನಿಮ್ಮನ್ನು ಬಿಡುದಿಲ್ಲ ಯಾವತ್ತು, ಮತ್ತೆ ಅವರು ಬೇರೆಯವರಿಗೆ ಸಹ ರೆಫರ್ ಮಾಡ್ತಾರೆ. ಅದರಿಂದ ಫಸ್ಟ್ ಆಫ್ ಆಲ್ ನಾನು ಹೇಳ್ತಿದ್ದೇನೆ, ನೀವು ನಿಮ್ಮ ಸರ್ವಿಸ್ ಅನ್ನು ಚೆನ್ನಾಗಿ ಮಾಡಿ ಕೊಡಿ. ಬಟ್ ನೀವು ನಿಮ್ಮ ಸರ್ವಿಸ್ ಅನ್ನು ಚೆನ್ನಾಗಿ ಮಾಡಿ ಕೊಡುವಾಗ ನಿಮ್ಗೆ ಸಹ ಕರೆಕ್ಟ್ ಆಗಿ ಪೇಮೆಂಟ್ ಸಿಗ್ಬೇಕು ಅವರಿಂದ. ಮತ್ತೆ ಈ ಸ್ಕ್ಯಾಮ್ಸ್ ಗಳನ್ನು ಯಾವತ್ತು ನೀವು ಅವಾಯ್ಡ್ ಮಾಡಬೇಕು. ಫಸ್ಟ್ ಸ್ಕ್ಯಾಮ್ ಎಂತ ಅಂತ ಹೇಳಿದ್ರೆ, ಕ್ಲೈಂಟ್ ನಿಮ್ಮ ಹತ್ರ ಹಣ ಕೇಳ್ತಾರೆ ಅವರಿಗೆ ಪ್ರಾಜೆಕ್ಟ್ ಮಾಡಿ ಕೊಡ್ಲಿಕ್ಕೆ. ಅಂದ್ರೆ ಈಗ ಅವರು ಒಂದು 5,000 ಅಥವಾ 10,000 ರುಪೀಸ್ ನಿಮ್ಮಿಂದ ಅಡ್ವಾನ್ಸ್ ಪೇಮೆಂಟ್ ಅಂತೇಳಿ ಅವರು ಕೇಳ್ತಾರೆ. ಅಂದ್ರೆ ನೀವು ಪ್ರಾಜೆಕ್ಟ್ ಮಾಡಿ ಕೊಡುದು, ನಿಮ್ಗೆ ಹಣ ಸಿಗ್ಬೇಕಾದದ್ದು, ಬಟ್ ಕ್ಲೈಂಟ್ ಅಪ್ ಫ್ರಂಟ್ ನಿಮ್ಮ ಹತ್ರ ಹಣ ಕೇಳ್ತಿದ್ದಾರೆ 5,000 10,000 ಕೊಡಿ ಅಂತ. ಇದಕ್ಕೆ ಅವರು ಎಂತಾದ್ರೂ ಒಂದು ಹೆಸರು ಕರೀತಾರೆ, ಅಡ್ವಾನ್ಸ್ ಪೇಮೆಂಟ್ ಅಥವಾ ಎಂತಾದ್ರೂ ಒಂದು ಪ್ರಾಜೆಕ್ಟ್ ರಿಲೇಟೆಡ್ ಫೀಸ್ ಅಂತೆಲ್ಲ ಹೇಳ್ತಾರೆ. ಬಟ್ ಇದೆಲ್ಲ ಸ್ಕ್ಯಾಮ್. ಎಂತಕ್ಕಂತ ಹೇಳಿದ್ರೆ, ನಿಮ್ಗೆ ಪೇಮೆಂಟ್ ಕೊಡ್ಬೇಕಾದದ್ದು ಕ್ಲೈಂಟ್, ನೀವು ಯಾವತ್ತು ಬೇರೆಯವರಿಗೆ ಪೇಮೆಂಟ್ ಕೊಡ್ಲಿಕ್ಕಿಲ್ಲ ಫ್ರೀಲಾನ್ಸಿಂಗ್ ಆಗ್ತಿರುವಾಗ. ಸೊ ಅದರಿಂದಾಗಿ ಯಾವತ್ತಾದ್ರೂ ಅವ್ರ ನಿಮ್ಮ ಹತ್ರ ಪೇಮೆಂಟ್ ಕೇಳಿದ್ರೆ ಫಸ್ಟಿಗೆ ಅಡ್ವಾನ್ಸ್ ಫೀ ಎಂತಾದ್ರು, ಅದು ಸ್ಕ್ಯಾಮ್. ಸೊ ಅದನ್ನು ಅವಾಯ್ಡ್ ಮಾಡಿ. ಅವರು ಈ ಪೇಮೆಂಟ್ ಕೇಳುವಾಗ ತುಂಬಾ ರೀಸನ್ಸ್ಗಳು ಕೊಡ್ತಾರೆ. ಅಂತ ಹೇಳಿದ್ರೆ, ಈಗ ನೀವು ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡದಿದ್ರೆ ಅವರಿಗೆ ಅದು ಕಾಸ್ಟ್ ಆಗ್ತದೆ, ಹಾಗೆ ಹೀಗೆ. ಮತ್ತೆ ಕೆಲವು ಸರಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಓಕೆ ನೀವು ಪೇಮೆಂಟ್ ಕೊಟ್ಟರು ಸಹ ಅವರು ಅದನ್ನು ಇಟ್ಕೊಳ್ತಾರೆ. ಮತ್ತೆ ಅವ್ರು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಪ್ರಾಜೆಕ್ಟ್ ಅನ್ನು ನಮಗೆ ಕೊಡುವಾಗ, ಅಂದ್ರೆ ನೀವು ನಿಮ್ಮ ಸರ್ವಿಸ್ ಅನ್ನು ನಮಗೆ ಕೊಡುವಾಗ ನಾವು ಅದನ್ನು ರಿಟರ್ನ್ ಮಾಡ್ತೇವೆ ಅಂತೆಲ್ಲ ಹೇಳ್ತಾರೆ. ಅವರ ಅಗ್ರಿಮೆಂಟ್ ಕ್ಲಾಸ್ ಅಲ್ಲಿ ಎಂತ ಇರ್ತದೆ ಅಂತ ಹೇಳಿದ್ರೆ, ನೀವು ಪ್ರಾಜೆಕ್ಟ್ ಮಾಡಿ ಕೊಟ್ಟದು ಅವರಿಗೆ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಆ ಪೇಮೆಂಟ್ ನಿಮ್ಗೆ ರಿಲೀಸ್ ಮಾಡ್ತಾರೆ ಅವರು. ಬಟ್ ಅವ್ರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಪ್ರಾಜೆಕ್ಟ್ ಅನ್ನು ಅವ್ರು ಇಟ್ಕೊಳ್ತಾರೆ, ಮತ್ತೆ ಅವ್ರು ಹೇಳ್ತಾರೆ ನಿಮ್ಗೆ ನಿಮ್ಮ ಪ್ರಾಜೆಕ್ಟ್ ಒಳ್ಳೇದಿಲ್ಲ ಅಂತ. ಸೊ ಅದರಿಂದ ಆಬ್ವಿಯಸ್ಲಿ ನಿಮಗೆ ಪೇಮೆಂಟ್ ಸಿಗುದಿಲ್ಲ ಅವರ ಎಂಡ್ ಇಂದ. ಮತ್ತೆ ಅವರಿಗೆ ಹೇಗೂ ಪ್ರಾಜೆಕ್ಟ್ ನೀವು ಆಲ್ರೆಡಿ ಕೊಟ್ಟಿರ್ತೀರಿ, ಅವರದ್ದು ಯೂಸ್ ಮಾಡ್ತಾರ ಬಿಡ್ತಾರ, ಆಬ್ವಿಯಸ್ಲಿ ಅವರದನ್ನು ಯೂಸ್ ಮಾಡ್ತಾರೆ. ಸೊ ಅದರಿಂದಾಗಿ ಈ ಸ್ಕ್ಯಾಮ್ ಅನ್ನು ಯಾವತ್ತೂ ಅವಾಯ್ಡ್ ಮಾಡಿ. ಫ್ರೀಲಾನ್ಸಿಂಗ್ ಅಲ್ಲಿ ನಿಮ್ಗೆ ಪೇಮೆಂಟ್ ಸಿಗುದು, ನೀವು ಯಾರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಇಲ್ಲ. ಸೆಕೆಂಡ್ ಟೈಪ್ ಆಫ್ ಸ್ಕ್ಯಾಮ್ ಯಾವ್ದು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಪ್ರಾಜೆಕ್ಟ್ ಅವ್ರು ಮಾಡಿಸ್ತಾರೆ, ನೀವು ಫಸ್ಟ್ ಗೆ ಹೇಳಿರ್ತೀರಿ ಅದಕ್ಕೆ 25,000 ಆಗ್ತದೆ ಅಂತ. ಪ್ರಾಜೆಕ್ಟ್ ಮಾಡಿದ ನಂತರ ಅವ್ರು ನಿಮ್ಗೆ 25,000 ಕೊಡುದಿಲ್ಲ, ಅಥವಾ ಪಾರ್ಷಿಯಲ್ ಪೇಮೆಂಟ್ ಮಾಡ್ತಾರೆ, ಕಂಪ್ಲೀಟ್ ಪೇಮೆಂಟ್ ಮಾಡುದಿಲ್ಲ. ಸೊ ಇದು ತುಂಬಾ ನಾರ್ಮಲ್ ರೀತಿಯ ಸ್ಕ್ಯಾಮ್. ಇದನ್ನ ನೀವು ಯಾವ ರೀತಿ ಅವಾಯ್ಡ್ ಮಾಡಬಹುದು ಅಂತ ಹೇಳಿದ್ರೆ, ನೀವು ಅಪ್ ಫ್ರಂಟ್ ಫುಲ್ ಅಮೌಂಟ್ ತಗೊಳ್ಬೇಕು. ಸೊ ಅದರಿಂದ ಅವ್ರ ಹತ್ರ ಕ್ಲಿಯರ್ ಆಗಿ ಹೇಳಿ, ಇದು ರೀಫಂಡ್ ಕಂಡೀಷನ್. ಇಫ್ ನಮ್ಗೆ ಆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ವಾಟ್ಸ್ ಎವರ್ ರೀಸನ್, ಆಗ ನಾವು ಕಂಪ್ಲೀಟ್ ರೀಫಂಡ್ ಮಾಡ್ತೇವೆ. ಇಫ್ ನೀವು ಕ್ಯಾನ್ಸಲ್ ಮಾಡೋದಾದ್ರೆ ನಾವು ಉಳಿದ ಪೇಮೆಂಟ್ ಅನ್ನು ರೀಫಂಡ್ ಮಾಡ್ತೇವೆ. ಮತ್ತೆ ನೀವು ಅಡ್ವಾನ್ಸ್ ತಗೊಳ್ಬಹುದು, ಆದಷ್ಟು 50% ಅಥವಾ 60% ಅಡ್ವಾನ್ಸ್ ತಗೊಂಡು ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಈವನ್ ಇಫ್ ಆ ಪ್ರಾಜೆಕ್ಟ್ ಅವರು ನಿಮ್ಗೆ ಹಣ ಕೊಡದಿದ್ರು ಸಹ ನಿಮ್ಗೆ ಲಾಸ್ ಆಗದಾಗೆ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಮತ್ತೆ ಪ್ರಾಜೆಕ್ಟ್ ಯಾವತ್ತು ರಿಲೀಸ್ ಮಾಡೋಕ್ಕಿಂತ ಮುಂಚೆ ಪೇಮೆಂಟ್ ರಿಸೀವ್ ಮಾಡಿಕೊಳ್ಳಿ. ಎಂತಕ್ಕಂತ ಹೇಳಿದ್ರೆ, ಇಫ್ ನಿಮ್ಗೆ ಯಾರಾದ್ರೂ ಗುರ್ತದವರಾಗಿದ್ರೆ ತೊಂದರೆ ಇಲ್ಲ, ಬಟ್ ನಿಮ್ಗೆ ಅವರ ಬಗ್ಗೆ ಗುರ್ತಾನೆ ಇಲ್ಲ, ಅವರೊಟ್ಟಿಗೆ ನೀವು ಪ್ರಾಜೆಕ್ಟ್ ವರ್ಕೇ ಮಾಡಲಿಲ್ಲ, ಅವಾಗ ನೀವು ಆದಷ್ಟು ಫುಲ್ ಪೇಮೆಂಟ್ ಅಥವಾ ಎಷ್ಟು ಅಡ್ವಾನ್ಸ್ ಪೇಮೆಂಟ್ ತಗೊಳ್ಲಿಕ್ಕೆ ಆಗ್ತದೆ ಮ್ಯಾಕ್ಸಿಮಮ್ ಅಷ್ಟು ಅಡ್ವಾನ್ಸ್ ಪೇಮೆಂಟ್ ತಗೊಳ್ಳಿ. ಸೊ ಅದರಿಂದ ಈ ಸ್ಕ್ಯಾಮ್ ನಿಮ್ಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದೆ. ಥರ್ಡ್ ಸ್ಕ್ಯಾಮ್ ಯಾವುದು ಅಂತ ಹೇಳಿದ್ರೆ, ಕೆಲವು ಆಫರ್ಸ್ ಗಳು ಉಂಟಲ್ಲ, ತುಂಬಾ ಒಳ್ಳೆ ರೀತಿಯ ಆಫರ್ಸ್ ಇರ್ತದೆ. ಅಂತ ಹೇಳಿದ್ರೆ, ಈಗ ನೀವು ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡಿದಷ್ಟೇ, ನೀವು ಯಾವುದೇ ಪ್ರಾಜೆಕ್ಟ್ ಮಾಡಲಿಲ್ಲ, ನಿಮ್ಮ ಪ್ರೊಫೈಲ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಿ, ನೀವು ನನ್ನ ವಿಡಿಯೋಸ್ ಗಳನ್ನು ನೋಡಿ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿದ್ದೀರಿ, ಅವರು ಡೈರೆಕ್ಟ್ ಬಂದು ನಿಮ್ಗೆ ಒಂದು 25 ಲ್ಯಾಕ್ ಇದು ಪ್ರಾಜೆಕ್ಟ್ ಕೊಡ್ತಿದ್ದಾರೆ. ಸೊ ಇದು ಮೋಸ್ಟ್ ಆಫ್ ದ ಟೈಮ್ ಸ್ಕ್ಯಾಮ್ ಆಗಿರ್ತದೆ. ಎಂತಕ್ಕೆ ಅಂತ ಹೇಳಿದ್ರೆ, ಅಷ್ಟು ಪೇಮೆಂಟ್ ಒಂದು ಕ್ಲೈಂಟ್ ನಿಮ್ಮ ಟ್ರಸ್ಟ್ ಇಲ್ಲದೆ ಯಾವ ರೀತಿ ಕೊಡ್ತಾರೆ. ಈಗ ನೀವೇ ಜಸ್ಟ್ ಥಿಂಕ್ ಮಾಡಿ, ನಿಮ್ಗೆ ಎಂತಾದ್ರು ಒಂದು ಪ್ರಾಜೆಕ್ಟ್ ಮಾಡಿಸ್ಕೊಳ್ಬೇಕು ಬೇರೆಯವ್ರ ಹತ್ರ, ನೀವು ಯಾರಾದ್ರೂ ಅನ್ನೋನ್ ಪರ್ಸನ್ ಹತ್ರ ಹೋಗಿ ತಗೊಳ್ಳಿ ನಾನು ನಿಮ್ಗೆ 25 ಲ್ಯಾಕ್ ಕೊಡ್ತೇನೆ, ನೀವು ಪ್ರಾಜೆಕ್ಟ್ ಮಾಡಿ ಕೊಡಿ ಅಂತೇಳಿ ಯಾರಾದ್ರೂ ಅನ್ನೋನ್ ಪರ್ಸನ್ ಗೆ ಕೊಡ್ತಾರ? ಆಬ್ವಿಯಸ್ಲಿ ಕೊಡುದಿಲ್ಲ. ಸೊ ಅದರಿಂದ ಪ್ರಾಜೆಕ್ಟ್ ಯಾವತ್ತು ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ, ಕ್ಲೈಂಟ್ ಒಂದು ಸಣ್ಣ ವರ್ಕ್ ಕೊಡ್ತಾರೆ, ಆ ವರ್ಕ್ ನಿಮ್ಗೆ ಮಾಡಿ ಕೊಡ್ಲಿಕ್ಕೆ ಆಗ್ತದ ಅಂತೇಳಿ ಫಸ್ಟ್ ಗೆ ಟೆಸ್ಟ್ ಮಾಡ್ತಾರೆ. ಇಫ್ ಆ ವರ್ಕ್ ಕರೆಕ್ಟ್ ಆದ್ರೆ ಅದರ ಪೇಮೆಂಟ್ ಅವ್ರು ಕೊಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾರೆ. ಆ ರೀತಿ ರಿಲೇಷನ್ ಬಿಲ್ಡ್ ಆದ ನಂತರ ಮಾತ್ರ ಅವರು 25 ಲ್ಯಾಕ್ 30 ಲ್ಯಾಕ್ ಪ್ರಾಜೆಕ್ಟ್ ಗೆ ಹೋಗ್ತಾರೆ. ಇನಿಷಿಯಲಿ ನಿಮ್ಮ ಹತ್ರ ಎಂತ ಇರದಾಗ ನೀವು ಇಂತ ಆಫರ್ಸ್ ಗಳಿಗೆಲ್ಲ ಬೀಳ್ಬೇಡಿ. ಎಂತಕಂದ್ರೆ ಟೈಮ್ ವೇಸ್ಟ್. ಅದು ನಿಮ್ಗೆ ಅವರು ಪೇಮೆಂಟ್ ಕೊಡುವರು ಕೊಡದೇ ಇರುವರು, ಬಟ್ ಅವರು ನಿಮ್ಮ ಟೈಮ್ ಅನ್ನು ತುಂಬಾ ವೇಸ್ಟ್ ಮಾಡ್ತಾರೆ. ಸೊ ಅದರಿಂದ ಸಣ್ಣ ಪ್ರಾಜೆಕ್ಟ್ಸ್ ಗಳನ್ನ ತಗೊಳ್ಳಿ. ಅಪ್ ಟು 1 ಲ್ಯಾಕ್ 2 ಲ್ಯಾಕ್ ಪ್ರಾಜೆಕ್ಟ್ಸ್ ತೊಂದರೆ ಇಲ್ಲ, ನೀವು ಅಷ್ಟು ಹೈ ಹೋದ್ರು ಸಹ. ಬಟ್ 25 ಲ್ಯಾಕ್ 30 ಲ್ಯಾಕ್ ಅದೆಲ್ಲ ತುಂಬಾ ಇಮ್ಯಾಜಿನರಿ ಆಫರ್ಸ್ ಗಳು. ಸೊ ಅದರಿಂದ ಅಷ್ಟು ಹಣ ಇದ್ದವರು ಯಾವ್ದಾದ್ರು ಒಂದು ಒಳ್ಳೆ ಕಂಪನೀಸ್ ಗಳಿಗೆ ಹೋಗಿ ಅಲ್ಲಿ ಅವರು ಆ ಪ್ರಾಜೆಕ್ಟ್ಸ್ ಗಳನ್ನು ಮಾಡಿಸ್ತಾರೆ. ಯಾಕಂದ್ರೆ ಆಬ್ವಿಯಸ್ಲಿ ಅವ್ರ ಹತ್ರ ಅಷ್ಟು ಹಣ ಉಂಟು. ಸೊ ಈ ವಿಡಿಯೋದಲ್ಲಿ ನಾನು ಇಷ್ಟೇ ಹೇಳ್ತಿದ್ದೇನೆ. ಫಸ್ಟ್ ಆಫ್ ಆಲ್, ನೀವು ಯಾವತ್ತು ನಿಮ್ಮ ಕೈಯಿಂದ ಎಂತ ಹಣ ಕೊಡ್ಲಿಕ್ಕಿಲ್ವಾ ಅಡ್ವಾನ್ಸ್ ಫೀ ಅಂತ ಹೇಳಿ ನೀವು ಅವರಿಗೆ ಹಣ ಕೊಡಬೇಡಿ, ಅವ್ರು ನಿಮ್ಗೆ ಹಣ ಕೊಡಬೇಕಾದದ್ದು. ಸೆಕೆಂಡ್ ಪಾಯಿಂಟ್ ಎಂತ ಹೇಳಿದ್ರೆ, ನೀವು ಪ್ರಾಜೆಕ್ಟ್ ಅನ್ನು
ಮಾಡುವಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಎಂಟೈರ್ ಫೀಸ್ ಅನ್ನು ನೀವು ತಕೊಳ್ಳಿ. ನಿಮ್ಮ ಪಾಲಿಸಿ ಹಾಗೆ ಅಂತ ಹೇಳಿಬಿಡಿ ಅವರಿಗೆ. ರೀಫಂಡ್ ಎಂತಾದ್ರೂ ಇದ್ರೆ ಬೇರೆ ಅಗ್ರಿಮೆಂಟ್ ನೀವು ಕ್ರಿಯೇಟ್ ಮಾಡಿ ಅದಕ್ಕೆ ಬೇಕಾದಷ್ಟು. ಬಟ್ ಈವನ್ ಇಫ್ ಇದಾಗದಿದ್ರೆ ನಿಮ್ಗೆ ಇನಿಷಿಯಲ್ ಡೇಸ್ ಅಲ್ಲಿ ಆದಷ್ಟು 50% ಮತ್ತೆ ಅಬೋವ್ ಅಡ್ವಾನ್ಸ್ ತಗೊಳ್ಳಿ. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ವಿಯರ್ಡ್ ಆಫರ್ ಗೆ ಫಾಲ್ ಆಗಬೇಡಿ. ಎಂತಾದ್ರೂ ಒಂದು ಹೆಚ್ಚು ಬೆನಿಫಿಟ್ ಉಂಟು ನಿಮ್ಗೆ, ನೀವು ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ, ನೀವು ಪ್ರಾಜೆಕ್ಟೇ ಮಾಡ್ಲಿಲ್ಲ, ಅವರು ನಿಮ್ಗೆ ದೊಡ್ಡ ಆಫರ್ ಕೊಡ್ತಿದ್ದಾರೆ. ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಮೆಸೇಜ್ ಬರ್ತದೆ 3 ಲಕ್ಷ 4 ಲಕ್ಷದ ಪ್ರಾಜೆಕ್ಟ್ ಎಲ್ಲ ಮಾಡಿಸಿಕೊಡಿ ಅಂತ. ಅವರು ನನ್ನ ಪ್ರಾಜೆಕ್ಟ್ಸ್ ಗಳನ್ನ ನೋಡಿ ಇರ್ಲಿಕ್ಕಿಲ್ಲ, ನನ್ನ ಹತ್ರ ಎಂತ ಕೇಳಲು ಸಹ ಇಲ್ಲ ಅವರು. ಸೊ ಅದರಿಂದಾಗಿ ನೀವು ಅಂತ ಆಫರ್ಸ್ ಗಳನ್ನೆಲ್ಲ ಟ್ರಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಂತಕಂದ್ರೆ ಅದು ಮೋಸ್ಟ್ ಆಫ್ ದ ಟೈಮ್ ಸ್ಕ್ಯಾಮ್ ಆಗಿರ್ತದೆ. ನೀವು ಒಂದು 4-5 ಕ್ವಶನ್ ಅವ್ರ ಹತ್ರ ಕೇಳುವಾಗಲೇ ನಿಮ್ಗೆ ಅರ್ಥ ಆಗ್ತದೆ ಅದು ಯಾವ ರೀತಿ ಸ್ಕ್ಯಾಮ್ ಅಂತ. ಬಟ್ ನೀವು ಫಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ವಿಷಯಕ್ಕೆಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.